ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಗ್ರಹಗಳ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮಿಥುನ ರಾಶಿಯವರ ರಾಷ್ಟ್ರಾಧಿಪತಿ ಬುಧ ಗ್ರಹ ಆಗಿರ್ತಾನೆ. ಸೊ ಬುಧ ಯಾವಾಗಲೂ ಕೂಡ ತುಂಬ ಬುದ್ಧಿವಂತು, ಒಳ್ಳೆ ಎಜುಕೇಟೆಡ್ಸ್ ಆಗಿರ್ತಾರೆ. ತುಂಬ ಯೋಚನೆ ಮಾಡುವಂಥ ನೀತಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಳ್ಳೆ ಆಲೋಚನೆ ಮಾಡಿ ಹೆಜ್ಜೆ ಇಡುವಂಥರಾಗಿರ್ತೀರ ನೀವು. ಆದರೆ ಏನಾಗುತ್ತೆ, ಮನಸ್ಥಿತಿ ಸ್ವಲ್ಪ ಕರೆಕ್ಟಾಗಿರಲ್ಲ, ಚಂಚಲ ಮನಸ್ಸು ಜಾಸ್ತಿ. ಇವತ್ತು ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತಿಗೆ ಮಾಡೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಯಾಕಂದರೆ ಬುಧನೂ ಕೂಡ ಹಾಗೆ ಸೂರ್ಯನಂತ ತುಂಬ ನಿಯರೆಸ್ಟ್ ಡಿಗ್ರಿನಲ್ಲಿ ಹೋದಾಗ ಹಸ್ತಂಗತನಾಗ್ತಾನೆ, ಮತ್ತು ಹಿಮ್ಮುಖ ಸಂಚಾರವಾಗಿ ಜಾಸ್ತಿ ನಡೀತಿರ್ತಾನೆ. ಈ ತಿಂಗಳಲ್ಲೂ ಕೂಡ ಅದೇ ಆಗ್ತಾ ಇದೆ, ಹಿಮ್ಮುಖ ಸಂಚಾರವಾಗಿ ಹೋಗ್ತಿರ್ತಾರೆ, ಒಂದಷ್ಟು ದಿವಸ ಕಂಬಸ್ಟ್ ಆಗಿರ್ತಾನೆ. ಸೊ ಇದರಿಂದ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಯಾವಾಗಲೂ ನಿಮ್ಮ ಮನಸ್ಥಿತಿ ಒಂದು ಸ್ಟೇಬಲ್ ಆಗಿರೋದಿಲ್ಲ. ಇವತ್ತು ಅಂದ್ಕೊಂಡಿದ್ದನ್ನು ನಾಳೆ ಅಂದ್ಕೊಳ್ಳಲ್ಲ, ಬೆಳಗ್ಗೆ ಅಂದ್ಕೊಂಡು ಸಾಯಂಕಾಲ ಅಂದ್ಕೊಳ್ಳಲ್ಲ. ಇವಾಗ ಏನೋ ಒಂದು ಹಣಕಾಸು ಚೆನ್ನಾಗಿ ಬಂತು, ಒಂದು ಒಳ್ಳೆ ಬುದ್ಧಿವಂತಿಕೆಯಿಂದ ಏನೋ ಮಾಡಿದೆ ಅಂದ್ಕೊತೀರ, ನಾಳೆಗಾಗಲೇ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದವ್ರು ಏನಪ್ಪ ಹೆಂಗಂದ್ರಂಗೆ ಮಾತಾಡ್ಬಿಟ್ರೆ ಬುದ್ಧಿ ಇದೆಯಾ ಇಲ್ವಾ ಅನ್ನೋ ಥರನೂ ಮಾತಾಡ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ತುಂಬ ಒಳ್ಳೆಯದು. ಜೊತೆಗೆ ಕುಜ ಲಗ್ನದಲ್ಲೇ ಇರೋದ್ರಿಂದ ಆ ಥರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೆ ತೊಗೊಳಕ್ಕೆ ಹೋಗ್ಬೇಡಿ. ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಬರ್ತಾ ಇರುತ್ತೆ, ಆದರೆ ಯಾವುದನ್ನ ತೊಗೋಬೇಕು ಯಾವುದನ್ನ ಬಿಡಬೇಕು ಅಂತ ಯೋಚನೆ ಮಾಡಿ ತೊಗೊಂಡ್ಬಿಟ್ರೆ ಮೇಜರ್ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಆಗೋದಿಲ್ಲ. ಏನು ರಾಹುನು ಬೇರೆ ನಿಮಗೆ 9ನೇ ಮನೆಗೆ ಕೂತ್ಕೊಂಡಿದ್ದಾನೆ, ತಂದೆ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ಆದರೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ರಾಹು ಎಲ್ಲ ಜಾಸ್ತಿ ಕೊಡ್ತಾನೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಜಾಸ್ತಿ ಕೊಡ್ತಾನೆ. ಅದಕ್ಕೆ ಹೇಳಿದ್ದು, ಬುದ್ಧಿವಂತಿಕೆ ಉಪಯೋಗಿಸಿ ಆ ಥರದ ನಿರ್ಧಾರ ತೊಗೊಳ್ತೀರಾ. ಯಾವುದು ಬೇಕು ಯಾವುದು ಬೇಡ ನಿಮ್ಮ ಜೀವನಕ್ಕೆ ಅಂತ ತೊಗೊಂಡ್ರೆ ದೊಡ್ಡ ಸಮಸ್ಯೆಗಳು ಅನ್ನೋದೇ ನಿಮಗೆ ಬರೋದಿಲ್ಲ. ಮತ್ತು ಏನಾದರೂ ವೆಹಿಕಲ್ ಓಡಿಸ್ತಾರೆ ಅಂದರೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಓಡಿಸ್ಬೇಕಾದ್ರೆ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ತುಂಬ ಸ್ಪೀಡನ್ನ ಕಂಟ್ರೋಲ್ ಮಾಡ್ಕೊಂಡು ಓಡಿಸಿದ್ರೇ ತುಂಬ ಒಳ್ಳೆಯದು. ಇಲ್ಲಾಂದರೆ ಕೈ ಕಾಲಿಗೆ ಏಟ್ ಮಾಡ್ಕೊಳ್ಳೋದು, ಬಾಡಿಯಿಂದ ರಕ್ತಗಳು ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಕುಜ ಬದಲಾವಣೆ ಆಗೋವ್ರಿಗೂ ಕೂಡ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಆತರ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ. ನಿಮ್ಗೆ ಯಾರೋ ಒಂದು ಗಾಡಿ ಅಡ್ಡ ಮುಂದಕ್ಕೆ ಬಂದುಬಿಟ್ರು ಕೂಡ ಅಯ್ಯೋ ಗುದ್ದೇ ಬಿಡೋಣ ಅನ್ನೋಷ್ಟು ಮನಸ್ಥಿತಿ ನಿಮಗೆ ಬದಲಾಗ್ಬಿಟ್ಟಿರುತ್ತೆ. ಕೋಪ ಜಾಸ್ತಿ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ. ಇನ್ನು ನಿಮಗೆ ಗುರು ಬಲ ಬಂದಿದೆ, 2ನೇ ಮನೆಗೆ ಗುರು ಬಂದಿರೋದ್ರಿಂದ ಗುರುವಿನ ದೃಷ್ಟಿ ಒಳ್ಳೊಳ್ಳೆ ಮನೆ ಮೇಲೆ ಬೀಳ್ತಿದೆ. ಇದರಿಂದ ಉತ್ತಮವಾದ ಅವಕಾಶಗಳಾಗಿರ್ಬೋದು, ಅನುಕೂಲಗಳಾಗಿರ್ಬೋದು ನಿಮ್ಮ ಜೀವನಕ್ಕೆ ಆಗ್ತಾ ಇದೆ. ಸೊ ಗುರುವಿನ ದೃಷ್ಟಿ ಅಂತ ತಗೊಂಡಾಗ ನಿಮಗೆ 6ನೇ ಮನೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಕೆಲಸದಲ್ಲಿ ಬಡ್ತಿಗಳಾಗುವಂಥದ್ದು, ಅಥವಾ ಬೇಕಾಗಿರೋಂಥ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗುವಂಥದ್ದು. ಈಗ ನೋಡಿ, ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ನೀವು ಅಪ್ಲೈ ಮಾಡ್ತಾ ಇದ್ದರೆ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀಬೇಕಾಗುತ್ತೆ. ಖಂಡಿತ ಅದರಲ್ಲಿ ಸಕ್ಸಸ್ ಆಗ್ತೀರಾ ನೀವು. ಯಾಕೆ ಅಂತಂದರೆ ಸೂರ್ಯ ಕೂತ್ಕೊಂಡಿರೋ ಪ್ಲೇಸ್ಮೆಂಟು ತುಂಬ ಚೆನ್ನಾಗಿದೆ ನಿಮಗೆ. 2ನೇ ಮನೆಯಿಂದ 3ನೇ ಮನೆಗೆ ಸೂರ್ಯನ ಒಂದು ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಎರಡೂ ಕೂಡ ನಿಮಗೆ ಅನುಕೂಲಕರವಾಗಿ ಇರೋದ್ರಿಂದ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ ಅಂತ ನಿಮ್ಗೆ ಆಗೋದಿಲ್ಲ. ಇನ್ನು ನಿಮಗೆ ಗುರು ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ 8ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಇಷ್ಟು ದಿವಸಗಳ ಕಾಲ ಏನು ಆರೋಗ್ಯ ಸಮಸ್ಯೆಗಳಿತ್ತು ಅದಕ್ಕೆ ಒಂದು ಪರಿಹಾರ ಅಂತ ಸಿಕ್ಕುತ್ತೆ. ಒಳ್ಳೆ ಮೆಡಿಸಿನ್ ಸಿಗೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಳ್ಳೆ ಡಾಕ್ಟ್ರ್ ಸಿಗೋವಂಥದ್ದು, ಅಥವಾ ನಿಮಗೆ ಇದ್ದಿದ್ದು ಸಮಸ್ಯೆನೇ ನಿಧಾನವಾಗಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗೋದು ಎಲ್ಲನೂ ಆಗುತ್ತೆ. ಮತ್ತು ನಿಮ್ಮ ತಂದೆ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಿದ್ದರೆ ಅದು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಏನು ಪ್ರಾಬ್ಲಮ್ಸ್ ಮೇಜರ್ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕುವಂಥ ಟೈಮ್ ಇದಾಗಿರುತ್ತೆ. ಯಾವುದಾದ್ರೂ ಮೂಲದಿಂದ ಬಂದು ನಿಮಗೆ ಆಗ್ತಿದ್ದ ಮೇಜರ್ ಪ್ರಾಬ್ಲಮ್ಗೆ ಏನಾದರೂ ಒಂದು ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಇನ್ನು ನಿಮಗೆ ಶುಕ್ರ ನೀಚ ಸ್ಥಾನದಲ್ಲಿ 4ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ನೋಡಿ, ಭೂಮಿಯಿಂದ ಲಾಭ ಅಂತೂ ಖಂಡಿತ ಬರುತ್ತೆ. ಯಾಕಂದರೆ ಕುಜನೇ ಲಗ್ನದಲ್ಲಿ ಕೂತ್ಕೊಂಡಿದ್ದಾನೆ, ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಅಂತ ಬರಲ್ಲ. ಆದರೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಬರ್ಬೋದು, ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಫಿನಾನ್ಷಿಯಲ್ ಸ್ಟೇಟಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಈ ವಿಷಯದಲ್ಲಿ. ಆದರೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಸರಾಗವಾಗುತ್ತೆ. ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿರೋರಾಗಿರ್ಬೋದು, ರಾಜಕೀಯದಲ್ಲಿರೋಂಥರಾಗಿರ್ಬೋದು, ಅಥವಾ ಅದನ್ನು ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಇರೋಂಥವ್ರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಕೆಲಸಗಳಲ್ಲಿ ತುಂಬ ಅನುಕೂಲ ಆಗ್ತಿರುತ್ತೆ. ಸ್ವಲ್ಪ ಹ್ಯಾಪಿಯಾಗಿ ನಿಮ್ಮ ಕೆಲಸಗಳು ತುಂಬ ಸ್ಮೂತಾಗಿ ನಡೀತಾ ಹೋಗ್ತಾ ಇರುತ್ತೆ. ಯಾವುದೇ ರೀತಿಯಾದ ಟೆನ್ಷನ್ ತೊಗೊಳ್ಳೋವಂಥದ್ದು, ತುಂಬ ಅನ್ಹ್ಯಾಪಿನೆಸ್ ಆಗುವಂಥದ್ದು, ಆ ರೀತಿಯ ಯಾವುದೇ ಸಮಸ್ಯೆಗಳು ಬರೋದಿಲ್ಲ.
ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು, ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದೆ ಅಲ್ವಾ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರೋ ಬುಧ ಗ್ರಹಕ್ಕೋಸ್ಕರ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಕೇಳೋದು, ಹೇಳ್ಕೊಡೋದನ್ನ ಮಾಡಬೇಕಾಗತ್ತೆ. ಮತ್ತು ಗಿಡಗಳಿಗೆ ಯಾವಾಗಲೂ ನೀರು ಹಾಕುವಂಥದ್ದು, ಅಥವಾ ಮನೆಯಲ್ಲಿ ಯಾವಾಗಲೂ ಹಸಿರು ಗಿಡಗಳನ್ನ, ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಎಷ್ಟೊಂದು ಬರುತ್ತೆ, ಔಟ್ಡೋರ್ ಪ್ಲ್ಯಾಂಟ್ಸ್ ಬರುತ್ತೆ, ಅದನ್ನೆಲ್ಲ ಇಟ್ಕೊಂಡು ಅದನ್ನು ಪೋಷಣೆ ಮಾಡುವಂಥದ್ದು, ಅದೆಲ್ಲನೂ ಕೂಡ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ಮತ್ತು ಮಂಗಳಮುಖಿಯರಿಗೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಸಹಾಯ ಮಾಡಿ, ಅದು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ತೊಗೊಂಬಂದು ಕೊಡುತ್ತೆ. ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳಿ, ಅದು ಕೂಡ ಈ ತಿಂಗಳಲ್ಲಿ ನಿಮಗೆ ಬರುವಂಥ ಮೇಜರ್ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ನಿಮ್ಮ ದ್ವಾದಶ ರಾಶಿಗಳು, ಗ್ರಹಗಳ ಒಂದು ಸ್ಥಾನಮಾನದ ಆಧಾರದ ಮೇಲೆ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಆಗಿರ್ಬೋದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಾಗ, ದುಸ್ಥಾನಾಧಿಪತಿಗಳ ಒಂದು ದಶಾಭುಕ್ತಿ ನಡೀತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ದಶಾಭುಕ್ತಿನ ಹೇಗೆ ನಡೀತಿದೆ, ಅದಕ್ಕೆ ತಕ್ಕ ಪರಿಹಾರಗಳೇನು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ನಿಮ್ಗೆ ಏನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೊಬೇಕು ಅನ್ನೋದಿತ್ತು ಅಂದರೆ, ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೋದು. ಜೊತೆಗೆ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.